ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಫೈನಲಿ ಇವಾಗ ನಮಗೆ ಎಲ್ಲ ಯೂನಿವರ್ಸಿಟಿ ಆಗಿರ್ಬೋದು ಮತ್ತು ಎಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಆಗಿರ್ಬೋದು ಅದರದ್ದು ಫೈನಲ್ ರಿಸಲ್ಟ್ನ ಬೀಳಾಗಿದೆ. ಸೊ ಇವಾಗ ಯಾವುದೇ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಎಕ್ಸಾಮ್ನ ಬರೆದಿದ್ರು ಕೂಡ ಈ ಒಂದು ಲಿಸ್ಟ್ನ ಡ್ರಾ ಮಾಡಿಕೊಂಡು ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ನಿಮ್ಮದು ಫೈನಲ್ ಸ್ಕೋರ್ ಎಷ್ಟಾಗಿರುತ್ತೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾದರೆ ನೀವು ಎಲ್ಲಿಂದ ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಅಂತ ಹೇಳೋದಾದರೆ, ಸೊ ಇವಾಗ ನಮಗೆ US ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಈ ಒಂದು ಲಿಸ್ಟ್ನ ಪಬ್ಲಿಷ್ ಮಾಡಿರ್ತಾರೆ. ಹಾಗಾಗಿ ನೀವು ಇಲ್ಲಿ ವಿಸಿಟ್ ಮಾಡಿ ಆ ಒಂದು PDF ಡ್ರಾ ಮಾಡಿಕೊಂಡು ನಿಮ್ಮ ಸ್ಕೋರ್ನ ಚೆಕ್ ಮಾಡ್ಕೋಬೋದು. ಸೊ ನಮಗೆ ಆದಷ್ಟು ಬೇಗನೆ KU ವೆಬ್ಸೈಟಲ್ಲಿ ಕೂಡ ಈ ಒಂದು ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. ಬಟ್ ಇನ್ನೂವರೆಗೆ ಅದನ್ನು KU ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿಲ್ಲ, ಓನ್ಲಿ US ಬೆಂಗಳೂರು ವೆಬ್ಸೈಟಲ್ಲಿ ಅಷ್ಟೇ ಪಬ್ಲಿಷ್ ಮಾಡಿದ್ದಾರೆ. ಸೊ ಇವಾಗ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಬೇಕಿದ್ರೆ ನಿಮಗೆ ನಾನು ಫಸ್ಟ್ ಕಮೆಂಟಲ್ಲಿ ಇದರದ್ದು ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದಂತ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಬೇಕು. ಆವಾಗ ನಿಮಗೆ ಇಲ್ಲಿ ಸೈಡ್ಗೆ ಒಂದು ಲಿಂಕ್ನ ಕೊಟ್ಟಿರ್ತಾರೆ. ಸೊ ಇವಾಗ ಫೈನಲ್ ಕ್ವಾಲಿಫೈಡ್ ಮತ್ತು ನಾಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ದು ಸಪ್ರೇಟಾಗಿ ಲಿಸ್ಟ್ನ ಬಿಟ್ಟಿರ್ತಾರೆ. ಇದು ಎಲ್ಲ ಯೂನಿವರ್ಸಿಟಿದು ಮತ್ತು ಎಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ದು ಲಿಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ಈ ಒಂದು ಲಿಸ್ಟ್ನ ಡೌನ್ ಮಾಡಿಕೊಂಡು ನಿಮ್ಮದು ಫೈನಲ್ ಸ್ಕೋರ್ ಎಷ್ಟಾಗಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಲಿಸ್ಟ್ ತುಂಬ ದೊಡ್ಡದಾಗಿದೆ. ಸೊ 185 MB ಇದೆ. ಹಾಗಾಗಿ ನಾನು ಇವಾಗ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತಾ ಇಲ್ಲ. ಸೊ ನೀವು ಇದನ್ನು ಡೌನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇವಾಗ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮೆಲ್ಲ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವರು ಕೂಡ ಇದನ್ನು ಡೌನ್ ಮಾಡಿಕೊಂಡು ಚೆಕ್ ಮಾಡ್ಕೋತಾರೆ. ಸೊ ಇವಾಗ ನೀವು ಬೇರೆ ಬೇರೆ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಈ ಒಂದೇ ಲಿಸ್ಟಲ್ಲಿ ನಿಮಗೆ ಎಲ್ಲ ಕ್ಯಾಂಡಿಡೇಟ್ದು ಸ್ಕೋರ್ನ ಕೊಟ್ಟಿರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು. ಟಾಟಾ.